ಸುಶಾಂತ್, ನೀವ್ಯಾಕೆ ಇಲ್ಲಿವರೆಗೂ ಬಂದ್ರಿ? ಅಲ್ಲೇ ಡೈನಿಂಗ್ ಟೇಬಲ್ ಅಲ್ಲಿ ಕೂತ್ಕೊಳ್ಳಿ, ನಾನು ತಗೊಂಡ್ಬರ್ತೀನಿ. ಪರವಾಗಿಲ್ಲ, ನಿಮ್ಗೆ ಯಾಕೆ ಶ್ರಮ? ನಾನು ಇಲ್ಲೇ ಇರ್ತೀನಿ. ನೀವು ಬಿಸಿ ಬಿಸಿ ದೋಸೆ ಹಾಕಿ ಕೊಡ್ತಾ ಇರಿ, ನಾನು ತಿಂತಾ ಇರ್ತೀನಿ. ಮಂತ್ರ ಕಾಲ್ ಮಾಡ್ತಿಲ್ವಾ? ಯಾಕ್ರಿ ಅರ್ಚನಾ, ನೆಮ್ಮದಿಯಾಗಿರಕ್ ಬಿಡೋದೇ ಇಲ್ವಾ ನೀವು? ಈಗ ನಾನು ದೋಸೆ ತಿನ್ಬೇಕೋ ಬೇಡವೋ? ಅದಕ್ಕೆ ತಾನೇ ನಾನು ಮಾಡ್ತಿರೋದು. ಮತ್ತೆ ಅವಳು ಫೋನ್ ಮಾಡ್ಲಿಲ್ವಾ ಅಂತ ಕೇಳ್ತಿದ್ದೀರಾ? ಇತ್ತೀಚೆಗೆ ಅವಳು ನೋಡೋದು ಮಾತಾಡ್ಸೋದು ನನಗಂತೂ ಒಂಚೂರು ಇಷ್ಟ ಇಲ್ಲ. ಅವಳಿಗೆ ಯಾವಾಗ ಇಷ್ಟ ಆಗುತ್ತೋ ಅವಾಗ ಬರ್ಲಿ, ನಾನೇನ್ ಬಲವಂತ ಮಾಡಕ್ ಹೋಗಲ್ಲ. ಅಮ್ಮನ ಹತ್ರ ಇದನ್ನೆಲ್ಲ ಹೇಳಕ್ ಆಗಲ್ಲ, ಗೊತ್ತಾ? ಅಲ್ಲ ಸುಶಾಂತ್, ಇದಕ್ಕಿದ್ದ ಹಾಗೆ ನಿಮಗ್ ಮಂತ್ರ ಮೇಲೆ ಯಾಕೆ ಈ ತರ ಎಲ್ಲ ಅನ್ಸ್ತಿದೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಇದಕ್ಕಿದಾಗ ಏನಿಲ್ಲ ಅರ್ಚನಾ, ನನ್ಗೆ ಅವಳು ಸಿಕ್ಕಿದ್ದು, ಲ್ಯಾಂಡ್ ಪೇಪರ್ ತಂದ್ಕೊಟ್ಟಿದ್ದು, ಇದನ್ನೆಲ್ಲ ನೆನ್ಸ್ಕೊತಾ ಇದ್ರೆ ಇವಳೇನೋ ದೊಡ್ಡ ಪ್ಲಾನ್ ಮಾಡಿದಾಳೆ ಅಂತ ಅನಿಸ್ತಾ ಇದೆ. ಸತ್ಯ ಹೇಳ್ಬೇಕು ಅಂದ್ರೆ ನಾನ್ ಶಾಂತಿಗೆ ದೊಡ್ಡ ದ್ರೋಹ ಮಾಡಿದೆ ಅಂತ ಇವಾಗ ಅನಿಸ್ತಾ ಇದೆ. ಅಲ್ಲ, ಮೊದ್ಲು ನಿಮ್ನ ಭೇಟಿ ಮಾಡೋದಿಕ್ ಬಂದಾಗ ಆ ಲ್ಯಾಂಡ್ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ರು ಅಂತ ಹೇಳಿದ್ರಲ್ಲ, ಆ ಲ್ಯಾಂಡ್ ಎಲ್ಲಿದೆ? ಅಂಡ್ ಆ ಡಾಕ್ಯುಮೆಂಟ್ಸ್ ಎಲ್ಲ ಯಾರ ಹತ್ರ ಇದೆ? ನಾನು ಆಗ್ಲೇ ಅದನ್ನ ಡಿಸೈನ್ ಮಾಡಿ ಪ್ಲಾನಿಂಗ್ ರೆಡಿ ಮಾಡಿ ಇಟ್ಟಿದ್ದೀನಿ. ಯಾಕೋ ನನಗೆ ಮನ್ಸು ಬರ್ಲಿಲ್ಲ, ಅದಕ್ಕೆ ಹಾಗೆ ಬಿಟ್ಬಿಟ್ಟೆ. ಅವಳು ಕೊಟ್ಟಿರೋ ಎಲ್ಲಾ ಪೇಪರ್ಸು ನನ್ನ ಹತ್ರನೇ ಇದೆ. ಆ ಲ್ಯಾಂಡ್ ಎಲ್ಲಿತ್ತೋ ಹೇಗಿತ್ತೋ ಹಾಗೇ ಇದೆ. ಅದು ಯಾವ ಜಾಗದಲ್ಲಿದೆ? ಅದು ಒಂದ್ಸಲ ನನಗೆ ಮಂತ್ರ ಅದನ್ನ ಡೆವಲಪ್ ಮಾಡಿ ಆಲ್ರೆಡಿ ಸೇಲ್ ಆಗೋಗಿದೆ ಅಂತ ಹೇಳ್ದಾಗಿತ್ತು. ಹಾಗಂತ ನಾನು ಹೇಳಿದ್ದಷ್ಟೇ. ಯಾಕೋ ನನ್ಗ ಲ್ಯಾಂಡ್ ಮೇಲೆ ಡೆವಲಪ್ ಮಾಡಬೇಕು ಅನ್ನೋ ಮೋಹ ಆಗ್ಲಿ ಹಠ ಆಗ್ಲಿ ಬರ್ಲಿಲ್ಲ. ಅದು ಒಳ್ಳೇದಕ್ಕೋ ಕೆಟ್ಟದಕ್ಕೋ ಅಂತ ನನಗಿದುವರೆಗೂ ಅರ್ಥ ಆಗ್ಲಿಲ್ಲ. ಜನರು ಹೇಳ್ತಾರಲ್ವಾ, ಹೆಣ್ಣು ಹೊನ್ನು ಮಣ್ಣು ಇವುಗಳಿಂದ ಯುದ್ಧಗಳೇ ಆಗುತ್ತಂತೆ. ಈ ಮಂತ್ರನಿಂದನೂ ಏನಾದ್ರೂ ಆಗ್ಬೋದು ಅಂತ ನಿಮಗೆ ಹೆದರಿಕೆ ಆಗ್ತಿರ್ಬೋದಲ್ವಾ? ನೀವು ಹೇಳ್ತಿರೋದು ಹಾಗೆ ಅಂತ ಅನ್ಕೊಳ್ಳಿ. ಒಂದ್ ನಿಮಿಷ ಬಂದೆ. ಸುಶಾಂತ್, ದೋಸೆ ಬಿಸಿ ತಿಂದ್ರೇನೆ ಚೆನ್ನಾಗಿರೋದು, ಬೇಗ ಬನ್ನಿ. ಓಹೋ, ಹಾಗಾದ್ರೆ ಆ ಲ್ಯಾಂಡ್ ಇರೋ ಜಾಗಕ್ಕೆ ಹೋದ್ರೆ ಇದ್ರ ಮೂಲ ಏನು ಎತ್ತ ಅಂತ ಎಲ್ಲ ಗೊತ್ತಾಗುತ್ತೆ. ಸುಶಾಂತ್ ಹತ್ರ ಈ ಲ್ಯಾಂಡ್ ಅಡ್ರೆಸ್ ತಗೊಂಡು ನಾಳೆ ಚಿನ್ನನ ಅಡ್ರೆಸ್ ಕಳಿಸಿ ವಿಚಾರಿಸ್ಬೇಕು. ಎಸ್.